ಯಾರಾಗ್ತಾರೆ ಅನ್ನೋ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿಯಾಗಿದ್ದ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೊಂದು ದಿಢೀರ್ ಶಾಕ್ ಆದಿದೆ. ಆ ನಾಯಕರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಕಾಯ್ತಾ ಇದೆ. ಆ ಆಸೆಯಲ್ಲಿದ್ದವರಿಗೆ ಕೊನೆಗೂ ಕೂಡ ನಿರಾಸೆ ಆಗೋದು ಗ್ಯಾರಂಟಿನಾ? ಹಾಗಾದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದೀವಿ, ಯಾರಿಗೆ ನಿರಾಸೆ ಆಗುತ್ತೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೊಂದು ದಿಢೀರ್ ಶಾಕ್. ಯಾವ ನಾಯಕರಿಗೆ ಸಂಬಂಧಪಟ್ಟಿದ್ದು? ಆ ನಾಯಕರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಕಾಯ್ತಾ ಇದೆಯಾ? ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಇಲ್ಲಿ ತನಕ ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆ ನೋಡ್ತಾ ಇದ್ವಿ. ನೆನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನೊಂದಿಗೆ ಅಲ್ಪ ವಿರಾಮವನ್ನ ಅದಕ್ಕೆ ಕೊಡಲಾಗಿದೆ. ಅದರ ನಡುವೆ ಮತ್ತೊಂದು ಅಪ್ಡೇಟ್. ಆ ಆಸೆಯಲ್ಲಿದ್ದವರಿಗೆ ನಿರಾಸೆ ಆಗೋದು ಗ್ಯಾರಂಟಿನಾ? ಅವರು ಮನಸ್ಸು ಮಾಡ್ತಾ ಇಲ್ಲ, ಇವರು ಕೂಡ ಕೇಳ್ತಾ ಇಲ್ವಾ? ಹಾಗಾದ್ರೆ ಯಾವುದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳ್ತಾ ಇದ್ದೀವಿ? ಇವ್ರು ಹೇಳಿದ್ರು ಕೂಡ ಅವ್ರು ಕೇಳೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿಲ್ವಾ? ಅವರು ಅಂದ್ರೆ ಹೈಕಮಾಂಡ ಅಂಡ್ ಇವರು ಅಂದ್ರೆ ಯಾರು? ಅಸಲಿಗೆ ಆ ನಾಯಕರಿಗೆ ಶಾಕ್ ಕೊಟ್ಟಿರುವಂತಹ ಸುದ್ದಿ ಏನ್ ಗೊತ್ತಾ? ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ಮತ್ತೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಈಗ. ಹಾಗಾದ್ರೆ ಯಾವ್ದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಇದ್ದೀವಿ? ಇವ್ರು ಕೇಳ್ತಾ ಇಲ್ಲ, ಅವ್ರು ಮನ್ಸು ಮಾಡ್ತಾ ಇಲ್ಲ. ಯಾವ್ದಕ್ಕೆ? ಸಿಎಂ ಕುರ್ಚಿ ಬಗ್ಗೆ ಇಲ್ಲಿ ತನಕ ಸವಿಸ್ತಾರವಾಗಿ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ವಿ. ನನ್ನ ಹಾಗೂ ಸಿದ್ದರಾಮಯ್ಯ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಓಕೆ, ಆ ಅಪ್ಡೇಟ್ ಆಮೇಲೆ ನೋಡ್ತಾ ಹೋಗೋಣ. ಓಕೆ, ಇದರ ಮುಂದುವರೆದ ಭಾಗ ಏನ್ ಗೊತ್ತಾ? ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಬಿಗ್ ಶಾಕ್ ಈಗ. ಓಕೆ, ಇಷ್ಟೊತ್ತು ನಾವು ಮಾತಾಡಿದ್ದು ಸಚಿವ ಸ್ಥಾನದ ಆಕಾಂಕ್ಷಿಗಳ ವಿಚಾರವನ್ನ. ಅವ್ರಿಗೂ ಕೂಡ ಬಿಗ್ ಶಾಕ್ ಆಯ್ತಾ ಇದೆ. ನಾಯಕತ್ವ ವಿಚಾರ ಫೈನಲ್ ಆಗೋ ತನಕ, ಅಂದ್ರೆ ಸಿಎಂ ಇವರೇ ಮುಂದುವರಿತಾರ ಅಥವಾ ಡಿ ಕೆ ಬರ್ತಾರಾ ಅನ್ನೋದು ಕನ್ಫರ್ಮ್ ಆಗೋ ತನಕ, ಫೈನಲ್ ಆಗೋ ತನಕ ಈ ಸಂಪುಟ ವಿಸ್ತರಣೆ ಇಲ್ಲ. ಅದಕ್ಕೊಂದು ಮೇಜರ್ ಸರ್ಜರಿ ಮಾಡ್ಬೇಕಿತ್ತು ಇಷ್ಟೊತ್ತಿಗೆ, ಎಲ್ಲ ಹೊಂದ್ಕೊಂಡಂಗೆ ಆಗಿದ್ರೆ. ಬಟ್ ಆಗಲ್ಲ. ಈಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಶೀಘ್ರದಲ್ಲೇ ಗುಡ್ ನ್ಯೂಸ್ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನೆನ್ನೆ ಸಿದ್ದರಾಮಯ್ಯ ನಿವಾಸದಲ್ಲಿ ಈ ನಾಯಕತ್ವ ಗೊಂದಲ ಬಗೆಹರಿದಿಲ್ಲ, ಇದು ಡೆಲ್ಲಿಗೆ ಹೋಗ್ಬೇಕು, ಡೆಲ್ಲಿಯಿಂದ ವಾಪಸ್ ಆಗ್ಬೇಕು, ಇನ್ನೂ ವಿಪರೀತ ಇದೆ, ಇದಿನ್ನೂ ಕೂಡ ಆರಂಭದಲ್ಲಿದೆ. ವಿಪರೀತ ಕೆಲಸಗಳಿದಾವೆ ಇದರಲ್ಲಿ. ಸಮಾಧಾನ ಪಡಿಸೋದು, ಮತ್ತೊಬ್ಬರಿಗೆ ಸಿಎಂ ಸ್ಥಾನ ಕೂರಿಸ್ಬೇಕಾದ್ರೆ ಅಥವಾ ಮುಂದುವರಿಸಬೇಕಾದ್ರೆ. ಹಂಗಾಗಿ ಇವೆಲ್ಲವನ್ನ ಬಗೆಹರಿಸುವ ಮುನ್ನವೇ ಇವರು ಮೇಜರ್ ಸರ್ಜರಿಗೆ ಕೈ ಹಾಕ್ತಾರೆ ಅನ್ನೋದು ಬಹುತೇಕ ಅನುಮಾನ. ಹೈಕಮಾಂಡ್ ಮೇಲೆ ಡಿ ಕೆ ಬ್ರದರ್ಸ್ ನಿರಂತರ ಒತ್ತಡವನ್ನ ಹೇರ್ತಾ ಇದ್ರು. ಯಾಕಂತ ಹೇಳಿದ್ರೆ, ಇದು ಬಗೆಹರಿಯೋ ತನಕ ಪುನರ್ರಚನೆಗೆ ಅವಕಾಶ ಕೊಡ್ಕೂಡ್ದು ನೀವು ಅಂತ. ಸಚಿವ ಆಕಾಂಕ್ಷಿಗಳಿಗೆ ಇದೇ ಮಾಹಿತಿಯನ್ನ ಸಿದ್ದರಾಮಯ್ಯ ಕೂಡ ರವಾನಿಸಿದ್ದಾರೆ. ಅಂದ್ರೆ ಮಾರ್ಚ್ ವರೆಗೂ ಕೂಡ ನಾಯಕತ್ವ ಬದಲಾವಣೆ ಆಗೋದು ಡೌಟು. ಅಲ್ಲಿವರೆಗೂ ಇವ್ರಿಗೂ ಕೂಡ ಸಚಿವ ಈಗ ಯಾರೆಲ್ಲ ಮಿನಿಸ್ಟರ್ಗಳಿದ್ದಾರೆ ಅವ್ರು ಮುಂದುವರಿತಾ ಇರ್ತಾರೆ, ನನ್ಗೆ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇದ್ರಲ್ಲ ಚಾತಕ ಪಕ್ಷಿಗಳಂತೆ, ಅವರ ಕಾಯುವಿಕೆ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ. ಒಂದು ಬಹಳ ಫೇಮಸ್ ಗಾದೆ ಇದೆ ನಮ್ಮಲ್ಲಿ, ಏನ್ ಹೇಳಿ? ಅಪ್ಪ ಅಮ್ಮನ ಜಗಳದಲ್ಲಿ ಅಥವಾ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನೋ ಹಂಗೆ ಇವರಿಬ್ಬರ ಮೇಜರ್ ಡಿಸಿಷನ್ ಆಗೋ ತನಕ
ಸಚಿವ ಸ್ಥಾನ ನನಗೆ ಸಿಗುತ್ತೆ, ನಾನು ಲೈಫಲ್ಲಿ ಒಂದ್ಸಲ ಮಿನಿಸ್ಟರ್ ಆಗ್ಲೇಬೇಕು ಅಂತ ಆಸೆಯಿಂದ ಕಾಯ್ತಾ ಇದ್ರಲ್ಲ, ಡೆಲ್ಲಿಗೆಲ್ಲ ಹೋಗಿ ಬರ್ತಾ ಇದ್ರಲ್ವಾ, ಬೆಂಬಲಿಗರಿದ್ರಲ್ಲ, ಇವರಿಗೆ ಸದ್ಯಕ್ಕೆ ನಿರಾಸೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಇದು ಡೆಫಿನೆಟ್ಲಿ ಎಸ್, ಯಾಕಂದ್ರೆ ಇಂಥ ಮೇಜರ್ ಅಪ್ಡೇಟ್ ಬಿಟ್ಟು ಇವರು ಅದ್ರ ಯಾರ ನೇತೃತ್ವದಲ್ಲಿ ಈ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ. ಈಗ ಆಗ್ಬಿಟ್ರೆ ಸಿದ್ದರಾಮಯ್ಯ ಗೆದ್ದಂಗೆ, ಡಿಕೆ ಹಿನ್ನಡೆ ಅದು, ಹಾಗಾಗಿ ಮುಂದುವರಿಯುತ್ತೆ ಇದು. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನ ನನ್ನ ಕಲಿಗೆ ಮಾರುತಿ ನೀಡ್ತಾರೆ. ಮಾರುತಿ, ನಾನು ಆರಂಭದಲ್ಲಿ ಒಂದು ಗಾದೆ ಮಾತು ಹೇಳ್ದೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನೋಂಗೆ ಇವರಿಬ್ಬರ ನಾಯಕತ್ವದ ಫೈಟ್ ಮುಗಿಯೋ ತನಕ ಬಹುಶಃ ಸಚಿವ ಸ್ಥಾನದ ಆಕಾಂಕ್ಷಿಗಳು ಚಾತಕ ಪಕ್ಷ ತನಕ ಕಾಯೋದು ಮುಂದುವರಿಯುತ್ತಾ ಅಂತ. ಓಕೆ, ಮತ್ತೆ ಸಂಪರ್ಕಕ್ಕೆ ತಗೊಳ್ಳೋಣ. ಇದು ನೋಡಿ, ಈಗಲೇ ರೀಶಫಲ್ ಮಾಡಿಬಿಟ್ರೆ ಕ್ಯಾಬಿನೆಟ್ಗೆ ಮೇಜರ್ ಸರ್ಜರಿ ಆದ್ರೆ ಸಿದ್ದರಾಮಯ್ಯ ಅವರ ಕೈ ಮುಂದಾದಂಗೆ, ಅವರ ನೇತೃತ್ವದಲ್ಲಿ ರೀಶಫಲ್ ಆಗುತ್ತೆ, ಡಿಕೆಗೆ ಅದು ಹಿನ್ನಡೆ ಆದಂಗೆ. ಅದರ ಜೊತೆಗೆ ತುಂಬಾ ದೊಡ್ಡ ತಲೆನೋವು ಅಂದ್ರೆ ಇವರಿಬ್ರನ್ನ ಸಮಾಧಾನ ಪಡಿಸ್ಬೇಕು, ತಣಿಸ್ಬೇಕು ಇವರಿಬ್ರನ್ನ. ಅದನ್ನ ಬಿಟ್ಟು ಈಗಲೇ ನಾವು ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡ್ತೀವಿ ಅಂತ ಹೋದ್ರೆ ಅದು ಅರ್ಥವಿಲ್ಲದಂಗೆ ಆಗತ್ತೆ ಅನ್ನೋದು ಹೈಕಮಾಂಡ್ನ ನಿಲುವಾಗಿದೆ. ಫಸ್ಟ್ ಸೆಷನ್ ಮುಗಿಲಿ, ಅಲ್ಲಿ ತನಕ ಇವರಿಬ್ಬರ ಕಿತ್ತಾಟವನ್ನ ಸ್ಟಾಪ್ ಮಾಡಬೇಕು ಅಂತ ಒಂದು ಡಿಸಿಷನ್ಗೆ ಬಂದಿದ್ರು. ಫೈನಲಿ ಅದರಲ್ಲಿ ಗೆದ್ದಿದ್ದಾರೆ. ಆರಂಭದಲ್ಲಿ ಕದನ ವಿರಾಮ ಅಥವಾ ಯುದ್ಧವನ್ನ ತಾತ್ಕಾಲಿಕವಾಗಿ ನಿಲ್ಸಿದ್ದಾರೆ. ಏನದು? ಕುರ್ಚಿ ಕಿತ್ತಾಟದ್ದು. ಇದರ ನಡುವೆ ಈ ಸೆಷನ್ ಮುಗಿಯೋ ತನಕ ಸಿಎಂ ಯಾರಾಗ್ತಾರೆ ಅನ್ನೋ ಕನ್ಫರ್ಮೇಶನ್ ಇರಲ್ಲ. ಸೊ ಜೊತೆಗೆ ಅಲ್ಲಿ ತನಕ ಈ ಸಚಿವ ಸಂಪುಟವನ್ನ ಸರ್ಜರಿ ಮಾಡ್ತಾರೆ, ಹೊಸಬ್ರನ್ನ ತರ್ತಾರೆ, ಹಳೆಬ್ರಿಗೆ ಕೋಕ್ ಕೊಡ್ತಾರೆ, ಮನೆ ಕಳಿಸ್ತಾರೆ. ಇವೆಲ್ಲವೂ ಬಹುತೇಕ ಡೌಟಾ ಅಂತ. ಸೊ ಪಾಪ ಇವರು ಡೆಲ್ಲಿಗೆ ಹೋದ್ರು, ಬಂದ್ರು, ಅವರವರ ಲೀಡರ್ಸ್ಗಳಿಗೆ ದುಂಬಾಲ್ ಬಿದ್ರು, ನನ್ಗೊಂದ್ಸಲ ಅವಕಾಶ ಕೊಡ್ಲೇಬೇಕು ನೀವು ಅಂತ. ಅವ್ರಿಗೂ ಇರುತ್ತಲ್ಲ, ಈಗ ಇವ್ರಿಗೆ ಹೆಂಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದ್ರೂ ಆಗ್ಲಿ ಲೈಫಲ್ಲಿ ಒಂದ್ಸಲ ಮುಖ್ಯಮಂತ್ರಿ ಆಗ್ಬಿಡ್ಬೇಕು ಅಂತ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇದೆ, ನೋ ಇಶ್ಯೂ, ಪರವಾಗಿಲ್ಲ, ನಾವೇ ತಗೊಂಡು ಹೋಗೋಣ. ಈಗ ನೋಡಿ, ಸಚಿವ ಸ್ಥಾನದ ಆಕಾಂಕ್ಷಿಗಳು ಕಾಯಲೇಬೇಕು. ಎಲ್ಲಿ ತನಕ? ಸಿಎಂ ಕನ್ಫರ್ಮೇಶನ್ ಸಿಗ ತನಕ. ಡಿ ಕೆ ಶಿವಕುಮಾರ್ ಅವರು ಬರ್ತಾರಾ, ಸಿಎಂ ಕುರ್ಚಿ ಬದಲಾಗುತ್ತಾ, ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ ಅಂತ. ಸಿದ್ದರಾಮಯ್ಯ ಈಗ ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಂತ ಮೇಜರ್ ಡೆವಲಪ್ಮೆಂಟ್ ಆಗಿಲ್ಲ. ಇವರಿಬ್ರು ಕುತ್ಕೊಂಡು ಏನ್ ಮಾತಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಸದ್ಯಕ್ಕೆ ಸ್ವಲ್ಪ ಸುಮ್ನಿರೋಣ, ಮಾಧ್ಯಮಗಳ ಕಣ್ಣು ನಮ್ಮೇಲಿದೆ, ವಿಪಕ್ಷದವರು ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತಾರೆ, ಹೈಕಮಾಂಡ್ ಹೇಳಿದ್ರೆ ನೀನು ಕೇಳ್ಬೇಕು ನಾನು ಕೇಳ್ಬೇಕು ಡಿ ಕೆ ಶಿವಕುಮಾರ್ ಅಂತ ಹಿಂಗೆ ಒಂದು ತಾತ್ಕಾಲಿಕ ಒಂದು ಒಪ್ಪಂದಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಆಮೇಲೆ ಈ ಕಿತ್ತಾಟ ಹಿಂಗೆ ಮುಂದುವರಿತಾ ಇದ್ದಿದ್ರೆ ಏನಾಗ್ತಾ ಇದೆ ಗೊತ್ತಾ? ಈಗ ಡಿಸೆಂಬರ್ 8ರಿಂದ ಇಲ್ಲಿ ಸೆಷನ್ ಆರಂಭ ಆಗ್ತಾ ಇದೆ, ನಮ್ಮಲ್ಲಿ ಕೇಂದ್ರದಲ್ಲೂ ಇನ್ನೇನು ಆರಂಭ ಆಗುತ್ತೆ ಸೆಷನ್. ಆಗ ಬಿಜೆಪಿಯವ್ರಿಗೆ ಒಂಥರ ಚೀಮಾರಿ ಹಾಕ್ಬಿಡ್ತಾ ಇತ್ತು, ನಗೆ ಪಾಟಲಿಗೆ ಈಡಾಗ್ತಾ ಇದ್ರು ಇವರು. ಯಾಕಂದ್ರೆ ಉಳಿಸ್ಕೊಂಡಿರೋದೇ ಕರ್ನಾಟಕದಲ್ಲಿ, ಮೇಜರ್ ರಾಜ್ಯದಲ್ಲಿ. ಇದ್ರಲ್ಲೂ ಹಿಂಗ್ ಕಿತ್ತಾಟ ಅಂದ್ಬಿಟ್ರೆ, ಹಂಗಾಗಿ ಅಂತಹ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ದಯವಿಟ್ಟು ನೀವಿಬ್ರು ತೆಪ್ಪಗಾಗ್ಬೇಕು. ಸ್ವಲ್ಪ ಶಾಂತಿಯಿಂದ ಇರಿ, ನಾವು ಬರ್ತೀವಿ, ಸಾರ್ಟ್ ಔಟ್ ಮಾಡ್ಕೊಡ್ತೀವಿ. ತಕ್ಷಣಕ್ಕೆ ನೀವೇನ್ ಮಾಡ್ಬೇಕು ಸಿದ್ದರಾಮಯ್ಯ ಅವರ ಅಂದ್ರೆ, ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದು ಡಿ ಕೆ ಶಿ ಅವರಿಗೆ ತಣ್ಣಗ್ ಮಾಡಿರಿ, ನಾವು ಮಾತಾಡ್ತೀವಿ ನಿಮ್ಮಿಬ್ರ ಹತ್ರ ಅಂತ ಹೇಳಿದ್ರು. ಅದರ ನಡುವೆ ಆ ಹೀಟ್ ದೊಡ್ಡದ ಅಥವಾ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಕನ್ಫರ್ಮೇಶನ್ ಸಿಗೋದು ದೊಡ್ಡದ?